ಹಾಯ್ ಎಲ್ರಿಗೂ ನಮಸ್ಕಾರ. ಯೂನಿವರ್ಸಲ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಗೈಸ್, ಬಿಗ್ ಬಾಸ್ ಸೀಸನ್ 11 ಹಾಗೂ 12 ಕೂಡ ಎಂಟ್ರಿ ಕೊಟ್ಟಿದ್ದರು. ಬಿಗ್ ಬಾಸ್ ರಜತ್ ಅವರು ಸಿಕ್ಕಾಪಟ್ಟೆ ಫೇಮಸ್ ಕೂಡ ಆಗಿದ್ರು. ಇತ್ತೀಚೆಗೆ ಬಿಗ್ ಬಾಸ್ 12 ಸೀಸನ್ಗೆ ಬಂದು ಇವರು ಗಿಲ್ಲಿ ಜೊತೆ ಸಿಕ್ಕಾಪಟ್ಟೆ ಕ್ಲೋಸ್ ಆಗಿದ್ರು. ಅದೇ ರೀತಿ ರಕ್ಷಿತಾಗೂ ನನ್ನ ತಂಗಿ ಅಂತ ಇದ್ರು. ರಘು ಸರ್ಗಂತೂ ಸಿಕ್ಕಾಪಟ್ಟೆ ಕ್ಲೋಸ್ ಆಗಿಬಿಟ್ಟಿದ್ರು ಅಂತಲೇ ಹೇಳ್ಬೋದು. ಅಂದರೆ ರಘು ಸರಿಂದ ನನ್ನ ಕಲೆ ತುಂಬ ಇದೆ, ಅವ್ರು ತುಂಬ ಪ್ರತಿಭಾವಂತ ಆ ಥರ ಎಲ್ಲ ಹೇಳ್ಕೊಂಡಿದ್ರು ಹೊರಗಡೆ ಬಂದು. ಆದರೆ ಬಿಗ್ ಬಾಸ್ 12 ಹೋದ್ಮೇಲೆ ಅಲ್ಲಿಂದ ಹೊರಗಡೆ ಬಂದಮೇಲೆ ಅವ್ರ ಲೈಫಲ್ಲಿ ಏನಾಗ್ತಿದೆ ಅಂತಲೇ ಗೊತ್ತಾಗ್ತಿಲ್ಲ. ಅವರು ಜಾಯ್ಫುಲ್ ಒಂಥರ ಮನುಷ್ಯ, ತುಂಬ ಎಂಜಾಯ್ ಮಾಡ್ಕೊಂಡಿದ್ದಾರೆ ಲೈಫು. ಬಟ್ ಇದ್ದಕ್ಕಿದ್ದಾಗೆ ಅವ್ರ ಲೈಫಲ್ಲಿ ಈಗ ಗಂಡ ಹೆಂಡತಿ ಮಧ್ಯೆ ಬಿರುಕು ಬಿಟ್ಟಿದೆ ಅಂತಲೇ ಹೇಳ್ಬೋದು. ಇದಕ್ಕೆ ರೀಸನ್ ಏನು, ಯಾಕೆ ಹೀಗಾಯಿತು ಅಂತ ಕೂಡ ನಾನು ಹೇಳ್ತಾ ಹೋಗ್ತೀನಿ. ಮೊದಲಿಗೆ ರಜತ್ನ ತಡ್ಕೊಂಡಿದ್ರಲ್ಲ ಅವ್ರ ಹೆಂಡತಿ, ನಿಜವಾಗ್ಲೂ ಅವ್ರಿಗೆ ಆ್ಯಡ್ಸ್ ಆಫ್ ಅಂತಲೇ ಹೇಳ್ಬೋದು. ಸುದೀಪ್ ಸರ್ ಕೂಡ ಹೇಳಿದರು ಫಿನಾಲಲ್ಲಿ, ಇವು ಯಪ್ಪನ ಹೆಂಗಮ್ಮ ತಡ್ಕೊಂಡಿದ್ಯಾ ನೀನು, ನಿಮಗೆ 2 ಮಕ್ಕಳು ಬೇರೆ ಆಗಿದೆಯಾ ಯಪ್ಪ ಅಂತ ಅವರೇ ಆಶ್ಚರ್ಯವಾಗಿ ನೋಡಿದರು. ಅಂದರೆ ಇವ್ರು ತುಂಬ ಜಾಲಿ ಮನುಷ್ಯ, ಅದೊಂದು ಡೌಟೇ ಬೇಡ. ತುಂಬ ಖಡಕ್ಕಾಗಿರ್ತಾರೆ, ಯಾವಾಗ್ಲೂ ಬಾಯಿಗೆ ಬಂದಿದ್ದು ಹೇಳ್ಬಿಡ್ತಾರೆ. ಅಂದರೆ ಮನಸ್ಸಲ್ಲಿ ಏನೂ ಹಿಡ್ಕೊಳಕ್ಕೆ ಹೋಗಲ್ಲ, ಅವಾಗ ಏನು ಮನ್ಸಿಗೆ ಬರ್ತಿರುತ್ತೋ ಅದನ್ನ ಹೇಳ್ಬಿಡ್ತಾರೆ. ಒಂಥರ ಖಡಕ್ಕಾಗಿರೋ ಮನುಷ್ಯ ಅಂತಲೇ ಹೇಳ್ಬೋದು. ಅವ್ರ ಲೈಫಲ್ಲಿ ಈಗ ಒಂಥರ ಯಾವಾಗಲೂ ಎಂಜಾಯ್ ಮಾಡೋಕ್ಕೆ ಟ್ರೈ ಮಾಡ್ತಿರ್ತಾರೆ. ಬೇರೆಯವ್ರು ಯಾರೋ ಕೇಳಿದಾಗ ಹೇಳ್ತಿರ್ತಾರೆ ಅವರು, ನಾನೇನು ಸೇವಿಂಗ್ಸ್ ಎಲ್ಲ ಮಾಡಿಲ್ಲ ಲೈಫಲ್ಲಿ, ನನಗೆ ಏನೇ ಬಂದರೂ ಅಮೌಂಟನ್ನ ನಾವಾಗ ಎಂಜಾಯ್ ಮಾಡಿಬಿಡ್ತೀನಿ ಆ ಥರ ಎಲ್ಲ ಹೇಳ್ತಾಯಿದ್ರು. ಈಗ ಒಂದೊಂಚೂರು ಸೀರಿಯಸ್ನೆಸ್ ಬರ್ತಿದೆ, ಮಗ ಎಲ್ಲ ಹುಟ್ಟಿದ್ಮೇಲೆ. ಬಟ್ ಆದರೂ ನಾನು ಬಿಡೋಲ್ಲ, ನಾನು ಎಂಜಾಯ್ ಮಾಡ್ತೀನಿ ಇರ್ತೀನಿ ಲೈಫ್ ಅಂತ ಹೇಳ್ತಿರ್ತಾರೆ. ಬಟ್ ಇದೆಲ್ಲ ಆದಮೇಲೆ ಅವ್ರ ಹೆಂಡತಿ ಏನಕ್ಕೆ ಅನ್ಫಾಲೋ ಮಾಡಿದ್ರು ಅಂತ ಕೂಡ ಹೇಳ್ತೀನಿ. ಈಗ ಇತ್ತೀಚೆಗೆ ಬಿಗ್ ಬಾಸ್ 12 ಸೀಸನಿಂದ ಹೊರಗಡೆ ಬಂದಾದಮೇಲೆ ಒಂದು ವಾರ ಆದಮೇಲೆ ಒಂದು ಸೋಷಿಯಲ್ ಮೀಡ್ಯಾದ ಒಂದು ಫೋಟೋ ವೈರಲ್ ಆಗ್ತಾ ಇರುತ್ತೆ. ಒಂದು ಪಬ್ಬಲ್ಲಿ ಒಂದು ಹುಡುಗಿ, ರಜತ್, ಒಂದು 3-4 ಜನ ಹುಡುಗರು ಡ್ರಿಂಕ್ಸ್ ಮಾಡೋ ಥರ ಎಲ್ಲ ಒಂದು ಹುಡುಗಿ ಬ್ಲ್ಯಾಕ್ ಕಲರ್ ಡ್ರೆಸ್ ಆಗಿರುತ್ತೆ, ಅವ್ರು ರಜತ್ ಪಕ್ಕನೇ ಕೂತಿರ್ತಾರೆ. ಅದೆಲ್ಲ ಒಂದು ಫೋಟೋ ವೈರಲ್ ಆಗಿಬಿಡುತ್ತೆ. ಆಮೇಲೆ ಸೋಷಿಯಲ್ ಮೀಡ್ಯಾದಲ್ಲೆಲ್ಲ ಕಮೆಂಟ್ಸ್ ಹಾಕಿದ್ರೆ, ಯಾರಿದು ಹುಡುಗಿಗೆ ರಜತ್ ಪಕ್ಕ ಇರೋದು ಅಂತ ಎಲ್ಲ ಕ್ಯಾಪ್ಷನ್ ಹಾಕೆಲ್ಲ ಆ ವಿಡಿಯೋ ಹಾಕಿರ್ತಾರೆ. ಆಗ ತುಂಬ ಜನ ಕಮೆಂಟ್ಸ್ ಕೂಡ ನೋಡ್ತೀನಿ. ಆ ಕಮೆಂಟ್ಸು ನೋಡಿದಾಗ ತುಂಬ ಜನ ಹಾಕಿರ್ತಾರೆ, ಅವ್ನ ಲೈಫ್ ಅವ್ನು ಎಂಜಾಯ್ ಮಾಡ್ತಾರೆ, ನಿಮ್ಗೆ ಯಾಕೆ ಆ ಥರ ಎಲ್ಲ ಇದು ಕಮೆಂಟ್ಸ್ ಹಾಕಿದ್ರು. ಅವ್ನಿಷ್ಟ, ಅವ್ನ ದುಡ್ಡು, ಅವ್ನು ಎಂಜಾಯ್ ಮಾಡ್ತಿದ್ದಾನೆ, ಯಾರ ಜೊತೆನಾರ ಇರಲಿ ಬಿಡು, ಆ ಥರ ಎಲ್ಲ ಹಾಕಿದ್ರು ಕಮೆಂಟ್ಸು. ಬಟ್ ಅಕ್ಷಿತಾಗೆ ಅದು ಸಿಕ್ಕಾಪಟ್ಟೆ ಎಫೆಕ್ಟ್ ಆಗಿದೆ ಅಂತಲೇ ಹೇಳ್ಬೋದು ಅವ್ರ ಲೈಫಲ್ಲಿ ಅದೊಂದು ಫೋಟೋ. ಈಗ ಮೋಸ್ಟ್ಲಿ ಅವರು ಏನು ಹೇಳಿ ಹೋಗಿದ್ರು ಗೊತ್ತಿಲ್ಲ, ಅಲ್ಲಿ ಈಗ ವೈರಲ್ ಆದಮೇಲೆ ಫೋಟೋ ಅವರಿಬ್ಬರ ಮಧ್ಯೆ ಬಿರುಕು ಬಿದ್ದಿದೆ ಅಂತಲೇ ಹೇಳ್ಬೋದು. ಅದು ತುಂಬ ದಿವಸದಿಂದ ಬಿದ್ದಿದೆ, ಅದು ಈಗ ಎಲ್ಲರಿಗೂ ಗೊತ್ತಾಗ್ತಿದೆ. ಅದು ಆವಾಗಲೇ ಅನ್ಫಾಲೋ ಮಾಡಿದ್ದಾರೆ ಅವರು ಆವಾಗಲೇ, ಬಟ್ ಇವಾಗ ಎಲ್ಲರಿಗೂ ಗೊತ್ತಾಗ್ತಿದೆ. ಈಗ ಒಬ್ರಿಗೊಬ್ರು ಅನ್ಫಾಲೋ ಮಾಡ್ಕೊಂಡಿದ್ದಾರೆ. ಈಗ ಅಕ್ಷಿತ್ ಅವ್ರು ಕೂಡ ರಜತ್ ಜೊತೆ ಯಾವುದೇ ಪೋಸ್ಟ್ ಆಗ್ತಾಯಿಲ್ಲ. ಅದೇ ರೀತಿ ರಜತ್ ಅವ್ರು ಕೂಡ ಅಕ್ಷಿತ್ ಅವ್ರ ಜೊತೆ ಯಾವುದೇ ಪೋಸ್ಟ್ ಆಗ್ತಾಯಿಲ್ಲ. ಮಗಳ ಜೊತೆ ಆಗ್ತಾರೆ. ಈಗ ರೀಸೆಂಟಾಗಿ ಒಂದು ವಿಡಿಯೋ ಹಾಕಿದ್ದಾರೆ ರಜತ್ ಅವರು ಅವ್ರ ಮಗಳ ಜೊತೆ. ಅದೇ ರೀತಿ ಅಕ್ಷಿತ್ ಅವ್ರು ಕೂಡ ಅವರ ಒಂದು ಇದಿದೆಯಂತೆ, ರೆಸ್ಟೋರೆಂಟ್ ಏನೋ ಇದೆಯಲ್ಲ, ಅಲ್ಲಿ ಹೋಗಿ ಅವ್ರ ಮಕ್ಳ ಜೊತೆ ಎಂಜಾಯ್ ಮಾಡಿಕೊಂಡು ಫೋಟೋಸ್ ವೀಡಿಯೋಸ್ ಎಲ್ಲ ಹಾಕ್ತಿದ್ದಾರೆ. ಬಟ್ ರಜತ್ ಜೊತೆ ಯಾವುದೇ ಕನೆಕ್ಷನ್ ಇಲ್ಲ ಅನ್ಸುತ್ತೆ. ಈಗ ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತಿದ್ದಾರೆ ಲೈಫ್ ಸಪ್ರೇಟಾಗಿ. ಈಗ ನೋಡಬೇಕು, ಅಂದರೆ ಅವ್ರ ವೀಡಿಯೋಸ್ಗಳೆಲ್ಲ ಇದೆ, ಬಟ್ ಅನ್ಫಾಲೋ ಮಾಡಿದರೆ ವೀಡಿಯೋಸ್ ಮಾತ್ರ ಇದೆ. ಅಂದರೆ ಅಕ್ಷಿತಾ ರಜತ್ ಅಂತ ಹೆಸರು ಕೂಡ ಇದೆ. ಬಟ್ ತುಂಬ ಜನ ಈಗ ರೂಮರ್ಸ್ ಎಲ್ಲ ಹಬ್ಬಿಸ್ತಿದ್ದಾರೆ, ಇವರಿಬ್ಬರ ಮಧ್ಯೆ ಬಿರುಕು ಬಿಟ್ಟಿದೆ. ನಿಧಾನಕ್ಕೆ ಆ ಫೋಟೋಗಳು ಕೂಡ ತೆಗಿತಾರೆ. ಆ ವಿಡಿಯೋ ವೈರಲ್ ಆದಮೇಲೆ ಎಲ್ಲೋ ಅವ್ರಿಗೆ ಮನ್ಸಿಗೆ ಬೇಜಾರಾಗಿದೆ, ಅಕ್ಷಿತ್ ಅವ್ರಿಗೆ ರಜತ್ ಈ ಥರ ನಡ್ಕೊಳ್ತಿರೋದು ಅಂತ. ಗೊತ್ತಿಲ್ಲ ಗೈಸ್. ಅಕ್ಷಿತ್ ಅವರು ರಜತ್ನ ಅವಾಗಿಂದ ನೋಡ್ಕೊಂಡು ಬಂದಿದ್ದಾರೆ, ಅವ್ರು ಎಂಥ ಮನುಷ್ಯ ಅಂತ. ಅಂದರೆ ಸಿಕ್ಕಾಪಟ್ಟೆ ಎಂಜಾಯ್ ಮನುಷ್ಯ ಅಂತ ಅವ್ರ ಫ್ಯಾಮಿಲಿಗೂ ಗೊತ್ತು, ಅವ್ರ ಚಿಕ್ಕಪ್ಪರಿಗೂ ಗೊತ್ತು, ಅಕ್ಷಿತ್ ಅವ್ರ ಚಿಕ್ಕಪ್ಪರಿಗೂ ಗೊತ್ತು, ಎಲ್ಲರಿಗೂ ಗೊತ್ತು. ಈಗೆಲ್ಲೋ ಫ್ಯಾಮಿಲಿ ಸ್ವಲ್ಪ ಎಲ್ಲ ಒಂದಾಗಿದ್ರು ಅಂತಲೇ ಹೇಳ್ಬೋದು. ಅಂದರೆ ಅಕ್ಷಿತರ ಅಪ್ಪ ಅಮ್ಮ ಎಲ್ಲ ಮಾತಾಡ್ತಿರ್ಲಿಲ್ಲ ರಜತ್ ಜೊತೆ ಅಂತಿದ್ರು, ಬಟ್ ಈಗೆಲ್ಲ ಒಂದಾಗಿದ್ರು. ಸ್ವಲ್ಪ ಆಲ್ರೆಡಿ ಬಿರುಕು ಬಿದ್ದಿದೆ ಅಂತ ಕೂಡ ಹೇಳ್ತಿದ್ದಾರೆ. ನೋಡುವ, ನಿಜವಾಗ್ಲೂ ಬಿರುಕು ಬಿದ್ದಿದೆಯಾ ಅಥವಾ ಏನಕ್ಕೆ ಅನ್ಫಾಲೋ ಮಾಡಿದ್ರು, ರೀಸನ್ ಏನು? ಇದಕ್ಕಿದ್ದಂಗೆ ಯಾರು ಅನ್ಫಾಲೋ ಮಾಡೋದು. ಈಗೆಲ್ಲ ಅದೊಂಥರ ಟ್ರೆಂಡ್ ಆಗಿಬಿಟ್ಟಿದೆ ಸೋಷಿಯಲ್ ಮೀಡ್ಯಾದಲ್ಲಿ. ಈಗ ಯಾರು ಲವರ್ಸ್ ಇದ್ದಕ್ಕಿದ್ದಂಗೆ ಸೋಷಿಯಲ್ ಮೀಡ್ಯಾದಲ್ಲಿ ಅನ್ಫಾಲೋ ಮಾಡಿಕೊಂಡ್ರು ಅಂದರೆ ಅಲ್ಲಿಗೆ ಬ್ರೇಕಪ್ ಆಗಿದೆ ಅಂತ ಅದು 100% ಆಗಿರುತ್ತೆ ಅಂತ ಕೂಡ. ಅದೇ ರೀತಿ ಕಪಲ್ಸ್ ಕೂಡ ಅಷ್ಟೇ, ಒಬ್ರಿಗೊಬ್ರು ಅನ್ಫಾಲೋ ಮಾಡಿಕೊಂಡ್ರು ಅಂದರೆ ಅಲ್ಲಿ ಬ್ರೇಕಪ್ ಆಗಿದೆ ಅವರಿಬ್ಬರ ಮಧ್ಯೆ ಅಂತ. ಇದೊಂಥರ ಇದು ಟ್ರೆಂಡಿಂಗ್ ಆಗ್ತದೆ ಸೋಷಿಯಲ್ ಮೀಡ್ಯಾದಲ್ಲಿ ಅಂತಲೇ ಹೇಳ್ಬೋದು. ಸೊ ಇಷ್ಟು ನಡೆದಿದೆ ಅವ್ರ ಲೈಫಲ್ಲಿ. ಅದೇ ಆ ಹುಡುಗಿ ಫೋಟೋ ವೈರಲ್ ಆಗಿದ್ದಕ್ಕೆ ಬ್ರೇಕಪ್ ಮಾಡ್ಕೊಂಡ್ರೆ, ಅಥವಾ ಇನ್ನೂ ಬೇರೆ ವಿಷಯ ಏನಾದರೂ ಇದೆಯಾ, ಅಥವಾ ರಜತ್ಗೆ ಲೈಫಲ್ಲಿ ಸೀರಿಯಸ್ನೆಸ್ ಇಲ್ದಿರೋದಕ್ಕೇನಾದ್ರೂ ಅವರು ಏನಂತಾರೆ ಅನ್ಫಾಲೋ ಮಾಡ್ಕೊಂಡಿದ್ದಾರೆ, ಅಥವಾ ಬ್ರೇಕಪ್ ಆಗಿದೆಯಾ ಗೊತ್ತಿಲ್ಲ. ನೋಡುವ, ಮುಂದೆ ಗೊತ್ತಾಗುತ್ತೆ ಎಲ್ಲ. ಏನಕ್ಕೆ ಬ್ರೇಕಪ್ ಮಾಡ್ಕೊಂಡಿದ್ದಾರೆ, ಅವ್ರಿಗೆ ಏನಕ್ಕೆ ಇಬ್ಬರು ಸಪ್ರೇಟ್ ಆಗ್ತಿದ್ದಾರೆ. ಒಟ್ಟಿನಲ್ಲಿ ಇಬ್ಬರು ಇತ್ತೀಚೆಗಂತೂ ಏನಂತಾರೆ, ರಜತ್ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದಾದಮೇಲೆ ಇಬ್ಬರು ಒಟ್ಟಿಗೆ ಪೋಸ್ಟ್ ಹಾಕೇ ಇಲ್ಲ.
ಇದರಿಂದಂತೂ ಸ್ವಲ್ಪ ಅರ್ಥ ಆಗ್ತದೆ. ಇನ್ನು ಸ್ವಲ್ಪ ಸ್ವಲ್ಪ ಹೋಗ್ತಾ ಅವರೇ ಡಿಲೀಟ್ ಮಾಡ್ತಾ ಅದು ಇದು ಹೋಗ್ತಾರೆ. ಅಂದರೆ ಒಂದೇ ಸಲ ಗೊತ್ತಾಗಬಾರ್ದು ಅಂತ ಏನಾರ ಸೀಕ್ರೆಟಾಗಿ ಇಟ್ಕೊಂಡಿದ್ದಾರಾ, ಅಥವಾ ಏನಂತಾರೆ, ಒಂಚೂರು ಟ್ರೆಂಡಿಂಗ್ ಬರೋಣ ಅಂದ್ಬಿಟ್ಟು ಒಬ್ರಿಗೊಬ್ರು ಅನ್ಫಾಲೋ ಮಾಡ್ಕೊಂಡಿದ್ದಾರಾ, ಏನೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಇದಂತೂ ಓಡಾಡ್ತದೆ. ಒಬ್ರಿಗೊಬ್ರು ಕ್ಲೋಸ್ ಇಲ್ಲ, ಈಗ ಅನ್ಫಾಲೋ ಮಾಡ್ಕೊಂಡಿದ್ದಾರೆ 100% ಆಗಿರುತ್ತೆ ಅಂತ ಹೇಳ್ತಿದ್ದಾರೆ. ನೋಡುವ, ಎಲ್ಲ ಮುಂದೆ ಗೊತ್ತಾಗುತ್ತೆ. ನೋಡುವ. ಅಂದರೆ ಈಗ ರಜತ್ ಅವರು ಒಂದು ವಿಡಿಯೋ ಹಾಕಿದ್ದಾರೆ, ಅದ್ರಲ್ಲಿ ನೋಡಿ ಬೇಕಾದ್ರೆ ಎಷ್ಟೊಂದು ಕಮೆಂಟ್ಸ್ ಬಂದಿದೆ. ಏನಕ್ಕೆ ಅಕ್ಷಿತ್ ಅವ್ರನ್ನ ಅನ್ಫಾಲೋ ಮಾಡಿದ್ದೀರಾ, ಏನಕ್ಕೆ, ಏನಾಯ್ತು ನಿಮ್ಮ ಲೈಫಲ್ಲಿ ಅಂತ ಎಲ್ಲ ಆಲ್ಮೋಸ್ಟ್ ಎಲ್ಲರೂ ಕೂಡ ರಜತ್ಗೆ ಕಮೆಂಟ್ ಮಾಡಿದ್ದಾರೆ. ನೋಡಿ ಬೇಕಾದ್ರೆ ಹೋಗಿ ನೋಡಿ ಅವ್ರ ಪೋಸ್ಟು ಮತ್ತು ವೀಡಿಯೋಸ್ನೆಲ್ಲ.